ಇದನ್ನು ಕಟ್ಟಿಸಿದವರು. ನಾವು ಮನೆ ಬಿಟ್ಟು 10 ದಿನ ಆಯಿತು. ನಾನು ರಿಪ್ಲೇಸ್ ಎಲ್ಲ ಇದೆಯಲ್ಲ ಎಲ್ಲ ತಿರುಗಾಡ್ತಾ ಇದ್ದೀವಿ. ಅಂಬೂಲಿ ಫಾಲ್ಸ್ ಆಯಿತು, ಕಾನೂರು ಫಾಲ್ಸ್ ಆಯಿತು. ಇವಾಗ ಇಲ್ಲಿ ನೋಡಿ ಮಹಾದ್ವಾರ ರಾಜ ಹಂಸಗಢ ನಲ್ಲಿ ಎಲ್ಲರಿಗೂ ಸ್ವಾಗತ. ಸೊ ಒಳಗೆ ಬಂದ ಮೇಲೆ ಈ ಥರ ಕಾಣ್ತದೆ. 2 ಟೈಪ್ ರೋಡ್ ಇದೆ ಇಲ್ಲಿ. ಹಿಂಗೂ ಹೋಗ್ಬೋದು ಮತ್ತು ಹಿಂಗೂ ಹೋಗ್ಬೋದು. ಈ ರೋಡೆಲ್ಲ ಹೋಗುತ್ತೆ ಅಂತ ಗೊತ್ತಿಲ್ಲ, ಹೋಗಿ ನೋಡ್ತೀವಿ ಒಂದ್ಸಲ. ಸೊ ಫ್ರೆಂಡ್ಸ್, ಇವಾಗ ಬರ್ತಾ ಇದ್ದಂಗೆ ಶಿವಾಜಿ ಮಹಾರಾಜ್ ಅವರ ದೊಡ್ಡ ಮೂರ್ತಿ ಇದೆ ಇಲ್ಲಿ. ನೋಡ್ತಾ ಇದ್ದೀರಲ್ಲ, ಕಾಣಲಿಕ್ಕೆ ನಿಜವಾಗಿ ಸಿಂಹಾಸನವನ್ನು ಏರಿದಂಗೆ ಕಾಣ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಶಿವಾಜಿ ಅವರ ಮೂರ್ತಿ ಇದೆ. ಇಲ್ಲೆಲ್ಲ ಟೂರಿಸ್ಟ್ ಜನ ಇದ್ದಾರೆ. ಮತ್ತು ಈ ಥರ ಇದೆ ವ್ಯೂಸ್ ಇಲ್ಲಿ ಈ ಗುಡ್ಡದ ಮೇಲೆ. ಅಲ್ಲೊಂದು ಟೆಂಪಲ್ ಇದೆ, ಆ ಟೆಂಪಲ್ ಕೂಡ ತೋರಿಸ್ತೇನೆ. ಹತ್ರ ಬಂದಂಗೆ ಈ ಥರ ಕಾಣ್ತದೆ ವ್ಯೂಸ್. ಹಾಂ, रॉकी भाई फोन कर लो. रॉकी भाई भाई ಸಲಾಮ್ ಕಾರ್ತಿಕ ರಾಕಿ. ಸೊ ಫೈನಲ್ ಫ್ರೆಂಡ್ಸ್, ನಾವು ರಾಜ ಹಂಸಗಢಕ್ಕೆ ಬಂದಿದ್ದೇವೆ. ನೋಡ್ಬೋದು ಹಿಂದ್ಗಡೆ ಶಿವಾಜಿ ಮಹಾರಾಜ್ ಅವರ ಮೂರ್ತಿ ಕೂಡ ಇದೆ. ಸೊ ಇಲ್ಲಿ ಕೂಡ ನೀವು ಬರ್ಬೋದು. ಮತ್ತು ಬೆಳಗಾವಿನ ಟೂರಿಸ್ಟ್ ಪ್ಲೇಸಲ್ಲಿ ಇದು ಕೂಡ ಒಂದು. ಮತ್ತು ನಮ್ಮ ಮರಾಠ ಸಮುದಾಯದಲ್ಲಿ ಶಿವಾಜಿ ಮಹಾರಾಜರ ಪಾತ್ರ ಇದೆ. ಅದು ಒಂದು ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ಸೊ ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ಬಂದಿದ್ದೇವೆ. ಇದರ ಎತ್ತರ ಸುಮಾರು 500 ಅಡಿಗಿಂತ ಹೆಚ್ಚಿದೆ, ಅಥವಾ 762 ಮೀಟರ್ಗಿಂತ ಹೆಚ್ಚಿದೆ ಅಂತ ಹೇಳ್ಬೋದು. ಈ ಕೋಟೆಯು ರಾಜಹಂಸಗಢ ಅಥವಾ ಎಳ್ಳೂರುಗಢ ಅಂತ ಕರೆಯಲ್ಪಡುತ್ತದೆ. ಮೂಲವಾಗಿ ಇದನ್ನು ರಟ್ಟ ಡೈನಾಸ್ಟಿ, ರಟ್ಟ ವಂಶದವರು ಈ ಕೋಟೆಯನ್ನು ನಿರ್ಮಿಸ್ತಾರೆ. ನಂತರ ಬಿಜಾಪುರ ಸಾಮ್ರಾಜ್ಯದ ಕಾಲದ ಅಸಾದ್ ಖಾನ್ ಲಾರಿ ಎಂಬ ಪರ್ಷಿಯನ್ ನವಾಬ್ನು ಈ ಕೋಟೆಯನ್ನು ಕಲ್ಲಿನಿಂದ ಮತ್ತೆ ನಿರ್ಮಿಸ್ತಾನೆ. ಸೊ ಆಗ ಈ ಕೋಟೆ ಈ ರೀತಿಯಲ್ಲಿ ಅದ್ಭುತವಾಗಿ ಕಾಣಲು ಶುರುವಾಗುತ್ತೆ. ತದನಂತರ ಈ ಮೂರ್ತಿಯನ್ನು ನಮ್ಮ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಕಟ್ತಾರೆ. ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯ ಇಲಾಖೆಯ ಅಧಿಕಾರಿಯಾಗಿದ್ದಾರೆ. ಈ ಕೋಟೆಯ ಮೇಲ್ಭಾಗದಲ್ಲಿ ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ದೀರಿ, ಇಲ್ಲಿ ಶಿವ ದೇವಾಲಯ ಇದೆ. ಇದನ್ನು ಒಳಗೆ ಹೋಗಿ ತೋರಿಸ್ತೇವೆ. ಈ ಕೋಟೆಯ ಆಳವನ್ನು ನೀವು ಅಂದಾಜಿಸ್ಬೋದು. ಇಲ್ಲಿ ನೋಡ್ಬೋದು ಯಾವ ರೀತಿ ಅದ್ಭುತದಲ್ಲಿದೆ ಅಂತ. ನಾವು ಬಂದಿರೋದು ಅಲ್ಲಿಂದ ನೋಡಿ, ಅದೇ ರೋಡಿಂದ ಬಂದಿದ್ದು ಇಲ್ಲಿ ಮಠ. ಸೊ ಇಲ್ಲಿಂದ ಕಾಣಲಿಕ್ಕೆ ಯಾವ ಥರ ಕಾಣ್ತದೆ ಅಂತ ನೀವು ಅದ್ಭುತವಾಗಿ ನೋಡ್ಬೋದು. ಮತ್ತು ಇಲ್ಲಿಂದ ಈ ರೀತಿಯಲ್ಲಿ ಕಾಣುತ್ತೆ. ಇದೆಲ್ಲ ಶಿಲಾನ್ಯಾಸ ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ. ಈ ಕೋಟೆಯನ್ನು ನೋಡಿದ ಮೇಲೆ ನನಗೆ ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ಯೋಚನೆಗಳು ಬರ್ತವೆ. ಇಲ್ಲಿ ರಾಜರುಗಳು ತಮ್ಮ ಸೈನಿಕರನ್ನು, ತಮ್ಮ ಜನರನ್ನು ರಕ್ಷಿಸಲಿಕ್ಕೆ ಈ ರೀತಿಯ ಕೋಟೆಗಳನ್ನು ನಿರ್ಮಿಸ್ತಾರೆ. ಮತ್ತು ಯುದ್ಧಕ್ಕಾಗಿ ಇಲ್ಲಿ ನೋಡ್ಬೋದು, ಇಲ್ಲಿಂದ ಹೋಲ್ ಕಾಣ್ತದೆ, ಚಿಕ್ಕ ಹೋಲ್ ಕಾಣ್ತದೆ. ಮೇ ಬಿ ಇಲ್ಲಿಂದ ಬಂದೂಕುಗಳನ್ನು ವಿರೋಧಿ ಯಾರಿರ್ತಾರೆ ಅವರನ್ನ ಹೊಡಿಲಿಕ್ಕೆ ಉಪಯೋಗಿಸ್ತಾ ಇದ್ರು ಅಂತ ಅನಿಸ್ತದೆ. ನೀವು ಇಲ್ಲಿಂದ ನೋಡ್ಬೋದು, ಇಲ್ಲೊಂದು ಮಂದಿರ ಇದೆಯಲ್ಲ, ಈ ಮಂದಿರ ಒಂದು ಶಿವ ಟೆಂಪಲ್ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಕೂಡ ಇಲ್ಲಿದೆ. ಅದೇ ರೀತಿ ಇಲ್ಲಿ ಬಹಳಷ್ಟು ಟೂರಿಸ್ಟ್ ಜನ ಇದ್ದಾರೆ. ಟೂರಿಸ್ಟ್ ಅದು ಟೂರಿಸ್ಟ್ ಆಮೇಲೆ ಸೈನಿಕರನ್ನು ಮತ್ತು ನಾಗರಿಕರನ್ನು ರಕ್ಷಿಸಲು ಈ ರೀತಿಯ ಕೋಟೆಯನ್ನು ನಿರ್ಮಿಸಿದರು. ಹೇ ಉಪ್ಪ ಕೊಡೋದು ಖರಚ್ ಬೇಕು ಇದೆ ನೋಡಿ. ಯಾವೇ ಓ ಓ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಮಾರಕ ರಾಜಹಂಸಗಢ ಸೌಜನ್ಯ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಕಟ್ಟಿರ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ. ಓ ಈ ರೀತಿ ಒಳಗಿನ ಈ ದೃಶ್ಯ ಈ ರೀತಿಯಲ್ಲಿದೆ. ಎಲ್ಲ ಕಲ್ಲಿನಿಂದಾನೇ ನಿರ್ಮಿಸಲಾಗಿದೆ. ಇದರ ಹೆಬ್ಬಾಗಿಲನ್ನು ನೋಡಿ ಈ ರೀತಿಯಲ್ಲಿದೆ. ಸೊ ಈ ರೀತಿಯಲ್ಲಿ ಕಾಣುತ್ತೆ ಈ ಹೆಬ್ಬಾಗಿಲು. ಹೆಬ್ಬಾಗಿಲಿನ ಆರ್ಕಿಟೆಕ್ಚರ್ ನೋಡ್ಬೋದು. ಕಲ್ಲನ್ನು ಕತ್ತರಿಸುವ ರೀತಿ ಕೂಡ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಈ ರೀತಿಯಲ್ಲಿ ನಿರ್ಮಿಸಿದ್ದಾರೆ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟೆಲ್ಲ ಕಾಣಿಸಿದ್ದೇನೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿಂದ ಬಾಯ್. ಇಲ್ಲಿಂದ ಈ ರೀತಿಯಲ್ಲಿ ಕಾಣುತ್ತೆ ನೋಡಿ.